ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಬಿಸ್ನೆಸ್ ಬಗ್ಗೆ ಮಾತಾಡಿದ್ದು. ಇವತ್ತು ಬಿಸ್ನೆಸ್ಸನ್ನು ಮಾಡೋದಕ್ಕೆ ಒಂದಷ್ಟು ಸ್ಟ್ರಕ್ಚರ್ ಬೇಕಾಗತ್ತಲ್ವಾ. ಸೊ ಆ ಸ್ಟ್ರಕ್ಚರ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಡ್ಕೊಳ್ಳೋಣ. ಯಾಕೆಂದರೆ ಬಿಸ್ನೆಸ್ ಮಾಡಬೇಕಾದಾಗ ಹಲವಾರು ರೀತಿಯಾದಂತಹ ಫಾರ್ಮ್ಸ್ಗಳಿದೆ, ಟೈಪ್ಸ್ಗಳಿದೆ ಮತ್ತು ರೂಪಾಂತರಗಳಿದೆ. ಆ ಸ್ಟ್ರಕ್ಚರ್ಗಳ ಬಗ್ಗೆ ಮಾತಾಡಬೇಕಾದಾಗ ನಾವೊಂದಷ್ಟು ಇವತ್ತಿನ ಕಂಡೀಷನ್ಸಲ್ಲಿ ಯಾವ್ಯಾವ ರೀತಿಯಾದಂಥ ಬಿಸ್ನೆಸ್ ಫಾರ್ಮ್ಸ್ಗಳಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ಬಿಸ್ನೆಸ್ ಮಾಡೋದು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಾಗ ಆ ಆಬ್ಜೆಕ್ಟಿವ್ಸ್ಗಳನ್ನು ನಾವೇನಾಗುತ್ತೆ ಫುಲ್ಫಿಲ್ ಮಾಡ್ಕೋಬೇಕಾದ್ರೆ ನಮಗೆ ಆದಂಥ ನಮ್ಮದೇ ಆದಂಥ ಒಂದು ವ್ಯವಸ್ಥೆ ಅಂತ ಇರಬೇಕು, ಒಂದು ಸ್ಟ್ರಕ್ಚರ್, ಒಂದು ಸಂಘಟನೆ ರೂಪ ಅಂತ ಇರಬೇಕು. ಆ ಥರ ಸಂಘಟನೆ ರೂಪಗಳಲ್ಲಿ ನಾವು ಬಿಸ್ನೆಸ್ಸನ್ನು ನಾವು ಮಾಡಬೇಕಾದಾಗ ಯೂಶ್ವಲ್ ಆಗಿ ನಾವೇನು ಹೇಳ್ತೀವಿ ಅಂದರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ನಾವೇನು ಹೇಳ್ತೀವಿ ಅದನ್ನಾಗುತ್ತೆ ಇಟ್ಸ್ ಅ ಪ್ರಿಲಿಮಿನರಿ ಪ್ರಾಕ್ಟಿಕಲ್ ಸ್ಟೆಪ್ಸ್ ಟು ಅಂಡರ್ಟೇಕನ್ ಫಾರ್ ಎಸ್ಟಾಬ್ಲಿಷ್ ದ ಯೂನಿಟ್, ಬಿಸ್ನೆಸ್ ಯೂನಿಟ್, ಆ್ಯಂಡ್ ದೆನ್ ಫಾರ್ ಎ ಸ್ಮೂತ್ ರನ್ನಿಂಗ್ ಆಫ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಒಂದು ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ನಾವೇನಾಗುತ್ತೆ ಒಂದು ವ್ಯವಹಾರವನ್ನು ಮಾಡಬೇಕಾದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಅನ್ನುವುದು ಸಂಘಟನೆ ಇರಬೇಕು. ಆ ಸಂಘಟನೆ ಇದ್ದಾಗ ಏನಾಗುತ್ತೆ ಅದರಲ್ಲಿ ಏನಾಗುತ್ತೆ ನಿಮಗೆ ಬೇಕಾದಂಥ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಮತ್ತು ಏನಾಗುತ್ತೆ ಭಾಳ ಸ್ಮೂತಾಗಿ ಕೆಲಸಗಳನ್ನು ಮಾಡೋದಕ್ಕೆ ಅಥವಾ ನೀವೇನು ಉದ್ದೇಶಗಳನ್ನು ನೀವು ಅಂದ್ಕೊಂಡಿದ್ದೀರಿ ಅದನ್ನು ಈಡೇರಿಸೋದಕ್ಕೆ ಏನಾಗುತ್ತೆ ನಿಮಗೊಂದು ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಬೇಕಾಗುತ್ತೆ. ಅದನ್ನು ನಾವು ಕಾಮನ್ನಾಗಿ ಹೇಳಬೇಕು ಅಂದರೆ ಫಾರ್ಮ್ಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ. ಯಾಕಂದರೆ ಬಿಸ್ನೆಸ್ ಮಾಡಬೇಕಾದ್ರೆ ಏನಾಗುತ್ತೆ ಒಬ್ಬ ವ್ಯಕ್ತಿ ಮಾಡ್ಬೋದು ಅಥವಾ ಗುಂಪುಗಳು ಮಾಡ್ಬೋದು ಅಥವಾ ಹಲವಾರು ವ್ಯಕ್ತಿಗಳು ಸೇರಿ ಮಾಡ್ಬೋದು. ಅಂಥ ಸ್ಟ್ರಕ್ಚರ್ಗಳನ್ನು ನಾವು ಇವತ್ತಿನ ಕಂಡೀಷನ್ಸಲ್ಲಿ ಹೇಳಬೇಕಾದ್ರೆ 4, 5, 6 ಥರ ರೀತಿಯಲ್ಲಿ ಹೇಳ್ತೀವಿ. ನಾವು ಭಾಳ ಇರುವಂಥದ್ದು ಏನಾಗುತ್ತೆ ನಮ್ಮಲ್ಲಿ ಈಗ ಬಿಸ್ನೆಸ್ ಫಾರ್ಮಲ್ಲಿ ಇರುವಂಥದ್ದು ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳ್ತೀವಿ, ಎರಡನೇದು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ, ಇನ್ನೊಂದು ಜಾಯಿಂಟ್ಸ್ ಹಿಂದೂ ಫ್ಯಾಮಿಲಿ ಅಂತ ಹೇಳ್ತೀವಿ. ಅದು ಇಡೀ ಪ್ರಪಂಚದಲ್ಲಿ ಇಂಡಿಯಾದಲ್ಲಿ ಮಾತ್ರ ಇದೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಸಿಸ್ಟಮ್ನ. ಮತ್ತೇನಂದರೆ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ನಿಮಗೆ ಕಂಪನೀಸ್ ಅಂತ ನಾವು ಏನು ಮಾತಾಡ್ತೀವಿ ಅದು ಕಂಪನೀಸ್ ಬಗ್ಗೆ ಹೇಳುವಂಥದ್ದು. ಮತ್ತು ಕೋಆಪರೇಟಿವ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅದನ್ನು ಬಿಟ್ಟರೆ ಗೌರ್ಮೆಂಟ್ ಓನ್ಡ್ ಕಂಪನೀಸ್ಗಳು ಅಂತ ಹೇಳ್ತೀವಿ ಅಥವಾ ಗೌರ್ಮೆಂಟ್ ಓನರ್ಶಿಪ್ ಬಿಸ್ನೆಸ್ ಅಂತ ಹೇಳ್ತೀವಿ. ಗೌರ್ಮೆಂಟ್ ಓನರ್ಶಿಪ್ ಅನ್ನುವಂಥದ್ದು ಏನು ಅಂದರೆ ಇಟ್ಸ್ ಯೂನಿಕ್ ಸೆಟಪ್. ಇವತ್ತಿನ ದಿನಗಳಲ್ಲಿ ಆಧುನಿಕ ಜಗತ್ತಿನಲ್ಲಿ ಇವತ್ತು ತುಂಬ ಸತಿ ಏನಾಗುತ್ತೆ ಈ ರೀತಿ ಗೌರ್ಮೆಂಟ್ ಸೆಕ್ಟಾರ್ ಕಂಪನಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಆ ಗೌರ್ಮೆಂಟ್ ಕಂಪನಿಗಳು, ಸರ್ಕಾರಿ ಕಂಪನಿಗಳು ಅಥವಾ ಗೌರ್ಮೆಂಟ್ ಓನರ್ಶಿಪ್ ಅಂತ ಏನು ಹೇಳ್ತೀವಿ ಅದನ್ನು ಏನಾಗುತ್ತೆ ಇಟ್ಸ್ ಅ ಪಬ್ಲಿಕ್ ಎಂಟರ್ಪ್ರೈಸಸ್ ಆರ್ ಎ ಸ್ಟೇಟ್ ಎಂಟರ್ಪ್ರೈಸಸ್. ಇಟ್ ಈಸ್ ಓನ್ಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಜಾಯಿಂಟ್ಲಿ ಅಂತ ಹೇಳ್ತೀವಿ. ಕೇಂದ್ರ ಸರ್ಕಾರಗಳಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಏನಾಗುತ್ತೆ ಬಂಡವಾಳವನ್ನು ಹೂಡಿ ಏನು ಸಮಸ್ಯೆಗಳು ನಡೆಸ್ತದೆ ಅಂಥವನ್ನು ನಾವು ಗೌರ್ಮೆಂಟ್ ಓನ್ ಕಂಪನೀಸ್ ಓನರ್ಶಿಪ್ ಕಂಪನೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಭಾಳ ಫೇಮಸ್ ಆಗಿರುವಂಥ ಒಂದು 3 ಫಾರ್ಮ್ ನಿಮ್ಗೆ ಹೇಳಬೇಕು ಅಂದರೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂತ ಹೇಳಿ ಇಲಾಖಾವಾರು ಸಂಸ್ಥೆಗಳು ಅಂತ ನಾವು ಕರಿತೀವಿ. ಇದನ್ನು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇಂಡಿಯನ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಸರ್ವೀಸಸ್ಸು, ಇಂಡಿಯನ್ ರೈಲ್ವೇಸು, ಡಿಫೆನ್ಸು ಇದನ್ನೇನಾಗುತ್ತೆ ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ ಅಂತ ಹೇಳ್ತೀವಿ, ಇಲಾಖಾವಾರು ಕಂಪನಿಗಳು ಅಥವಾ ಎಸ್ಟಾಬ್ಲಿಷ್ಮೆಂಟ್ಗಳಂತ ಹೇಳ್ತೀವಿ. ಇನ್ನೊಂದಂದರೆ ಗೌರ್ಮೆಂಟ್ ಕಂಪನೀಸ್ ಅಂತ ಹೇಳ್ತೀವಿ. ಅದನ್ನಾಗುತ್ತೆ ಸ್ಟೇಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಭಾರತ್ ಹೆವಿ ಎಲೆಕ್ಟ್ರಿಕಲ್ ಅದೇ BHEL ಅದೇನು ಫೇಮಸ್ ಆಗಿ ಕರಿತೀವಿ, ಅದು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಇವು ಗೌರ್ಮೆಂಟ್ ಕಂಪನೀಸ್ ಅಂದರೆ ಸರ್ಕಾರಿ ಕಂಪನಿಗಳು, ಸ್ಟೇಟ್ ಗೌರ್ಮೆಂಟು ಅಥವಾ ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಮಾಡುವಂಥ ಕಂಪನಿಗಳನ್ನು ಗೌರ್ಮೆಂಟ್ ಸರ್ಕಾರಿ ಕಂಪನಿಗಳು ಅಂತ ಹೇಳ್ತೀವಿ. ಇನ್ನೊಂದು ಏನಾಗುತ್ತೆ ಸ್ಟ್ಯಾಚ್ಯುಟರಿ ಕಂಪನೀಸ್ ಅಥವಾ ಪಬ್ಲಿಕ್ ಕಾರ್ಪೊರೇಷನ್ಸ್ ಅಂತ ಹೇಳ್ತೀವಿ. ಇವು ಏನಾಗುತ್ತೆ ಪಾರ್ಲಿಮೆಂಟಲ್ಲಿ ಹಲವಾರು ಆ್ಯಕ್ಟ್ಗಳಾಗಿ ಆ ಆ್ಯಕ್ಟ್ಗಳ ಮುಖಾಂತರ ಏನಾಗುತ್ತೆ ಯಾವ ಸಂಸ್ಥೆಗಳನ್ನು ಅಥವಾ ಯಾವ ಕಂಪನೀಸ್ಗಳನ್ನ ಕಾರ್ಪೊರೇಷನ್ ನಿಗಮಗಳು ಅಂತ ಏನು ಹೇಳ್ತೀವಿ, ಸಾರ್ವಜನಿಕ ನಿಗಮಗಳು ಅಂತ ಹೇಳ್ತೀವಿ, ಅಂಥವನ್ನು ನಾವೇನಾಗುತ್ತೆ ಸಾರ್ವಜನಿಕ ನಿಗಮ ಕಂಪನಿಗಳು ಅಂತೀವಿ. ಫಾರ್ ಎಕ್ಸಾಂಪಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದಕ್ಕೆ ಒಂದು ಸಪ್ರೇಟ್ ಆ್ಯಕ್ಟ್ ಇದೆ. LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇವನ್ನ ನಾವು ಸ್ಟ್ಯಾಚ್ಯುಟರಿ ಕಂಪನೀಸ್ ಅಂತಲೂ ಕರಿತೀವಿ, ಇಲ್ಲಾಂದರೆ ಪಬ್ಲಿಕ್ ಕಾರ್ಪೊರೇಷನ್ಸ್ ಅಂತಲೂ ಕರಿತೀವಿ. ಲೆಟ್ ಬಿ ಡಿಸ್ಕಸ್ ಒನ್ ಬೈ ಒನ್. ಇವತ್ತು ಬಿಸ್ನೆಸ್ ಫಾರ್ಮ್ಸಲ್ಲಿ ಡಿಸ್ಕಸ್ ಮಾಡಿದ್ರೆ ನಾನು ಹೇಳಿದಂಗೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳ್ತೀವಿ. ಅದನ್ನು ನಾವು ಇನ್ನೊಂದು ಥರ ಹೇಳಿದ್ರೆ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಅಕೌಂಟಿಂಗ್ ಟರ್ಮಲ್ಲಿ ಹೇಳ್ತೀವಿ. ಸೋಲ್ ಅಂದರೆ ಒಬ್ಬನೇ ಅಂತ ಹೇಳ್ತೀವಿ. ಸೋಲ್ ಅಂದರೆ ಒಬ್ಬನೇ ಅಥವಾ ಒನ್ ಇಂಡಿವಿಜುವಲ್, ಆ್ಯನ್ ಇಂಡಿವಿಜುವಲ್ ಅಂತ ಹೇಳ್ತೀವಿ. ಯಾವ ವ್ಯಕ್ತಿ ಏನಾಗುತ್ತೆ ಒಬ್ಬನೇ ವ್ಯಕ್ತಿ ತನ್ನ ಬಂಡವಾಳವನ್ನು ಹೂಡಿ ತಾನೇ ಅದನ್ನು ನಿರ್ವಹಿಸಿ ತಾನೇ ಅದಕ್ಕೆ ಏನಾಗುತ್ತೆ ಏನು ಲಾಭ ನಷ್ಟಗಳನ್ನು ಏನು ಹಂಚ್ಕೊಳ್ತಾನೆ ಅಥವಾ ಎಂಜಾಯ್ ಮಾಡ್ತಾನೆ ಅದನ್ನು ನಾವು ಏಕ ವ್ಯಕ್ತಿ ಸಂಸ್ಥೆ ಅಂತ ಕರಿತೀವಿ. ಇದನ್ನು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರಿತೀವಿ. ಏನೆಂದರೆ ಹೇಳ್ದಂಗೆ ಏನಾಗುತ್ತೆ ಸೋಲ್ ಅಂದರೆ ಒಬ್ಬನೇ ವ್ಯಕ್ತಿ ತನ್ನ ಕ್ಯಾಪಿಟಲ್ಗಳನ್ನ ಇನ್ವೆಸ್ಟ್ ಮಾಡ್ತಾನೆ, ಇನ್ವೆಸ್ಟ್ ಮಾಡಿ ಏನಾಗುತ್ತೆ ಅವನೇ ಮ್ಯಾನೇಜ್ ಮಾಡ್ತಾನೆ ಮತ್ತು ಅದರಲ್ಲಿ ಏನು ಲಾಭ ನಷ್ಟಗಳು ಬರುತ್ತೆ ಅದನ್ನು ಅವನೇ ಎಂಜಾಯ್ ಮಾಡ್ತಾನೆ. ಅದರಲ್ಲಿ ಭಾಳ ಒಂದು ಫೇಮಸ್ ಇರುವಂಥ ಡೆಫಿನೇಷನ್ ನಿಮ್ಗೆ ಹೇಳಬೇಕು ಅಂದರೆ ಕಿಂಬಾಲ್ ಆ್ಯಂಡ್ ಕಿಂಬಾಲ್ ಅಂತ ಹೇಳಿ ಇವರು ಡೆಫಿನೇಷನ್ ಕೊಟ್ಟಿದ್ದಾರೆ. ಎ ಸೋಲ್ ಪ್ರೊಪ್ರೈಟರ್ಶಿಪ್ ಇನ್ ಎ ಬಿಸ್ನೆಸ್ ಯೂನಿಟ್ ಹೂಸ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆರ್ ವೆಸ್ಟೆಡ್ ವಿತ್ one person. This individual assumes all risk of loss or failure of the enterprises and receive all profit from its successful operation ಅಂತ ಹೇಳ್ತೀನಿ.
ಸೊ ಸೋಲ್ ಪ್ರೊಪ್ರೈಟರ್ ಅಂದರೆ ಏನಾಗುತ್ತೆ, ಒಬ್ಬನೇ ವ್ಯಕ್ತಿ ಏನಾಗುತ್ತೆ ಅದನ್ನು ಮಾಲೀಕತ್ವವನ್ನು ಹೊಂದಿರ್ತಾನೆ, ಅವನೇ ನಿರ್ವಹಿಸ್ತಾನೆ, ಮತ್ತು ಅದರಲ್ಲಿ ಬರುವಂಥ ಲಾಭ ಅಥವಾ ನಷ್ಟ ಏನಿರುತ್ತೆ ಅದನ್ನು ಅವನೇ ಎಂಜಾಯ್ ಮಾಡ್ತಾನೆ. ಅದರಿಂದ ಬರುವಂಥ ಪ್ರಾಫಿಟ್ ಏನಿರ್ತದೆ ಅದನ್ನು ಅವನೊಬ್ಬನೇ ಎಂಜಾಯ್ ಮಾಡ್ತಾನೆ. ಸಕ್ಸಸ್ಫುಲ್ ಆದರೆ ಪ್ರಾಫಿಟ್ ಬರುತ್ತೆ, ಸ್ವಲ್ಪ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ಲಾಸ್ ಆಗುತ್ತೆ. ಇದು ನನಗೆ ನಾವು ಡೆಫಿನೇಷನಲ್ಲಿ ಹೇಳ್ತೀವಿ. ಸೊ ಒಂದಷ್ಟು ಫೀಚರ್ಸ್ಗಳು ಏನಿದೆ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಅಥವಾ ಏಕವ್ಯಕ್ತಿ ಸಂಸ್ಥೆಯಲ್ಲಿರುವಂಥ ಲಕ್ಷಣಗಳು ಯಾವುದು ಅಂದರೆ ಇಂಡಿವಿಜುವಲ್ ಇನಿಷಿಯೇಟಿವ್. ಇಂಡಿವಿಜುವಲ್ ಇನಿಷಿಯೇಟಿವ್ ಅವನ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನಾಗುತ್ತೆ ಅದು ಇಂಟ್ರೆಸ್ಟ್ನ ತಗೊಂಡು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಅವನು ಯೋಚನೆ ಮಾಡಿ, ಅಲ್ಲಿರುವಂಥ ಬಿಸ್ನೆಸ್ ರಿಸ್ಕ್ಗಳ ಬಗ್ಗೆ ಯೋಚನೆ ಮಾಡಿ, ಯಾವುದನ್ನು ಉತ್ಪಾದನೆ ಮಾಡಬೇಕು, ಎಷ್ಟು ಜನಗಳ ಮಾಡಬೇಕು, ಯಾವ ಬಿಸ್ನೆಸ್ ಮಾಡಿದ್ರೆ ಅವನಿಗೆ ಇರುತ್ತೆ ಅಂತೇಳಿ ಯೋಚನೆ ಮಾಡ್ತಾನೆ. ಅದನ್ನು ಇಂಡಿವಿಜುವಲ್ ಇನಿಷಿಯೇಟಿವ್, ಅವನೇ ಸ್ವಯಂ ಪ್ರೇರಿತನಾಗಿ ಮಾಡುವಂಥದ್ದನ್ನು ನಾವು ಇಂಡಿವಿಜುವಲ್ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ಓನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್, ಸೊ ತನ್ನದೇ ಆದಂಥ ಒಂದು ನಿರ್ವಹಣೆ ಮಾಡ್ತಾನೆ ಮತ್ತು ತನ್ನದೇ ಅಂತ ನಿಯಂತ್ರಣ ಮಾಡ್ತಾನೆ. ಯಾಕಂದರೆ ಭಾಳ ಬಿಸ್ನೆಸ್ ಸ್ಮಾಲ್ ಸೈಜಲ್ಲಿ ಇರೋದ್ರಿಂದ ಒಬ್ಬನೇ ವ್ಯಕ್ತಿಗಳು ಮಾಡ್ಬೋದು ಅಥವಾ ಇನ್ನೊಂದು 2-3 ಜನ ವ್ಯಕ್ತಿಗಳನ್ನ ಇಟ್ಕೊಂಡಾಗತ್ತೆ. ಅವನೇ ಅದನ್ನು ನೇರವಾಗಿ ನಿರ್ವಹಿಸ್ತಾನೆ ಮತ್ತು ಅದನ್ನು ನಿಯಂತ್ರಣನ ಮಾಡ್ತಾನೆ. ನೋ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್, ಸೊ ಏನಾಗುತ್ತೆ ಅದು ಯಾವುದೇ ರೀತಿಯಾದಂಥ ಕಾನೂನಿನಲ್ಲಿ ಏನಾಗುತ್ತೆ ಅಂದರೆ ಅವನಿಗೆ ನಿರಂತರವಾದಂಥ ಏನು ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಯಾಕೆಂದರೆ ಏನಾಗುತ್ತೆ ಈ ಬಿಸ್ನೆಸ್ ಮಾಡಬೇಕಾದಾಗ ಏನಾಗುತ್ತೆ ಅವನಿಗೆ ಯಾವುದೇ ರೀತಿಯಾದಂಥ ಕಾನೂನುಬದ್ಧವಾದಂಥ ಏನಾಗುತ್ತೆ ಅವನ ಅಸ್ತಿತ್ವ ಇರೋದಿಲ್ಲ. ಅಸ್ತಿತ್ವ ಇಲ್ಲದಾಗ ಏನಾಗುತ್ತೆ ಅದು ಅವನೇ ಮಾಡ್ತಾ ಇರೋದ್ರಿಂದ ಅವನಿಗೆ ಆಗುವಂಥ ರಿಸ್ಕ್ಗಳೇನಿರ್ತದೆ ಮತ್ತು ಅವನಿಗೆ ಆಗುವಂಥ ಏನು ನಷ್ಟಗಳೇನಾಗುತ್ತೆ ಆ ನಷ್ಟಗಳನ್ನು ತನ್ನ ಆಸ್ತಿಯನ್ನು ಮಾರಿ ಏನಾಗುತ್ತೆ ತೀರಿಸಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಅದಕ್ಕೆ ಏನಾಗುತ್ತೆ ಅವನಿಗೆ ಯಾವುದೇ ರೀತಿಯಾದಂಥ ಅಸ್ತಿತ್ವಗಳು ಇರಲ್ಲ, ಕಾನೂನಿನಿಂದ ಅಸ್ತಿತ್ವಗಳು ಇರಲ್ಲ. ಮತ್ತು ಏನಾಗುತ್ತೆ ನೋ ಲೀಗಲ್ ಫಾರ್ಮ್ಯಾಲಿಟೀಸ್, ಕಾನೂನಿನಾಗುತ್ತೆ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮಗಳನ್ನು ನಿರ್ವಹಿಸುವಂಥದ್ದು ಅವಶ್ಯಕತೆ ಇಲ್ಲ. ಕೆಲವೊಂದು ಬಿಸ್ನೆಸ್ಗಳೇನಾಗುತ್ತೆ ಯಾವುದೇ ರೀತಿಯಾದ ಲೈಸೆನ್ಸ್ ಪಡ್ಕೊಳ್ಳೋಂಗಿಲ್ಲ, ಯಾವ ಟ್ಯಾಕ್ಸ್ಗಳನ್ನು ಕಟ್ಟಂಗಿಲ್ಲ, ಅವನು ಓನ್ ಬಿಸ್ನೆಸ್ಸನ್ನು ಮಾಡ್ಬೋದು. ಕೆಲವೊಂದು ಬಿಸ್ನೆಸ್ಗಳಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ಇಂಡಿವಿಜುವಲ್, ಫಾರ್ ಎಕ್ಸಾಂಪಲ್ ರೆಸ್ಟೋರೆಂಟ್ನ ಮಾಡಬೇಕಂತಂದರೆ ರೆಸ್ಟೋರೆಂಟ್ ಮಾಡಿದ್ರೆ ಹ್ಯಾವ್ ಟು ಗೆಟ್ ಎ ಲೈಸೆನ್ಸ್ ಫ್ರಮ್ ದಿ ಹೆಲ್ತ್ ಡಿಪಾರ್ಟ್ಮೆಂಟ್ ಆರ್ ಕಾರ್ಪೊರೇಷನ್. ಸೊ ಆ ಥರ ಬಿಸ್ನೆಸ್, ಇನ್ಶೂರೆನ್ಸು ಬ್ಯಾಂಕ್ಗಳನ್ನು ಮಾಡೋಕ್ಕೆ ಇಂಡಿವಿಜುವಲ್ ವ್ಯಕ್ತಿ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಈ ಥರ ಬಿಸ್ನೆಸ್, ಸಣ್ಣ ಬಿಸ್ನೆಸ್ಗಳನ್ನು ಫಾರ್ ಎಕ್ಸಾಂಪಲ್ಸ್ ಪೆಟಿ ಶಾಪ್ಸ್ಗಳನ್ನು ಮಾಡ್ಬೋದು, ಮತ್ತು ಏನಾಗುತ್ತೆ ರೆಸ್ಟೋರೆಂಟ್ಗಳನ್ನ ಮಾಡ್ಬೋದು. ಇಂಥವಕ್ಕೆ ಏನಾಗುತ್ತೆ ಯಾವ ಲೀಗಲ್ ಫಾರ್ಮಾಲಿಟೀಸ್ಗಳಿಲ್ಲ. ಕೆಲವೊಂದಕ್ಕೆ ಮಾತ್ರ ಲೀಗಲ್ ಫಾರ್ಮಾಲಿಟೀಸ್ ಇರುತ್ತೆ, ಕೆಲವೊಂದಕ್ಕೆ ಲೀಗಲ್ ಫಾರ್ಮಾಲಿಟಿ. ನೆಕ್ಸ್ಟ್ ಭಾಳ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಅಂದರೆ ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ಅನಿಯಮಿತವಾದಂಥ ಹೊಣೆಗಾರಿಕೆಯಲ್ಲಿ ಏನಾಗುತ್ತೆ ನಾವು ಮಾತಾಡಬೇಕು ಅಂತಂದರೆ ಅವನು ಏನು ಬಿಸ್ನೆಸ್ ಬೇಕಾದ್ರೂ ಒಂದು ಸಾಲ ತೊಗೊಂಬರ್ಬೋದು ಅಥವಾ ಇಂಡಿವಿಜುವಲ್ ಆಗಿ ಬೇಕಾದ್ರೂ ಒಂದು ಸಾಲ ತರ್ಬೋದು. ಬಿಸ್ನೆಸ್ ಆಗೋ ಲಾಸ್ಗಳನ್ನು ಏನಾಗುತ್ತೆ ತಾನೇ ತನ್ನ ಪ್ರಾಪರ್ಟಿಯನ್ನು ಮಾರಿ ಏನಾಗುತ್ತೆ ಸಾಲವನ್ನು ತೀರಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಅದಕ್ಕೆ ಏನಾಗುತ್ತೆ ಸೋಲ್ ಟ್ರೇಡಿಂಗ್ ಕನ್ಸಿಡರ್ ಬಿಗ್ಗೆಸ್ಟ್ ರಿಸ್ಕ್ ಏನು ಅಂತಂದರೆ ಅವನಿಗೆ ಹೊಣೆಗಾರಿಕೆ. ಸೊ ಅವನಿಗೆ ಲಾಸ್ ಆದರೆ, ಬಿಸ್ನೆಸ್ ಲಾಸ್ ಆದರೆ ತನ್ನ ಸ್ವಂತ ಆಸ್ತಿಯನ್ನು ಮಾರಿ ಆ ಸಾಲವನ್ನು ತೀರಿಸಬೇಕಾದಂಥ ಅವಶ್ಯಕತೆ ಇರುತ್ತೆ. ಇನ್ನೊಂದರೆ ಅನ್ಸರ್ಟನಿಟಿ ಆಫ್ ಡ್ಯೂರೇಷನ್ ಅಂದರೆ ಏನಾಗುತ್ತೆ ನಿರಂತರವಾದಂಥ ಅವನು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಅವ್ನು ವಯಸ್ಸಿರಬೇಕಾದ್ರೆ ಅವನೆಷ್ಟು ಆಯಸ್ಸಿರುತ್ತೆ ಆ ಆಯಸ್ಸವ್ರಿಗೆ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್ಸ್ ಡೆತ್ ಆಫ್ ಎ ಪರ್ಸನ್ ಇಟ್ಸ್ ಎ ಎಂಡ್ ಆಫ್ ಎನ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಹೇಳ್ತೀವಿ. ಆ ವ್ಯಕ್ತಿಯನ್ನು ಸತ್ತೋದ್ರೆ ಏನಾಗುತ್ತೆ ಆ ಬಿಸ್ನೆಸ್ ಅಲ್ಲೇ ಸ್ಟಾಪ್ ಆಗುತ್ತೆ. ಮತ್ತೆ ಏನಾಗುತ್ತೆ ಏನಾದರೂ ಅವನಿಗೆ ಆಕ್ಸಿಡೆಂಟ್ ಆದಾಗ ಅಥವಾ ಏನಾಗುತ್ತೆ ಯಾವುದಾದ್ರು ಒಂದು ಇನ್ಸಾನಿಟಿ ಆದಾಗ ಅಂದರೆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಾಗ, ಹೆಲ್ತ್ ಇಂಜುರಿಗಳಲ್ಲಾದಾಗ, ಇನ್ಕೆಪಾಸಿಟಿ ಆದಾಗ ಏನಾಗುತ್ತೆ ಅವನ ಪ್ರೊಪ್ರೈಟರ್ಶಿಪ್ ಏನಾಗುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಅದು ಕ್ಲೋಸ್ ಆಗುತ್ತೆ. ಇದು ಏನಾಗುತ್ತೆ ಇರುವಂಥ ಮೇಜರ್ ಫೀಚರ್ಸ್. ಲೆಟ್ ಬಿ ಡಿಸ್ಕಸ್ ಅಡ್ವಾಂಟೇಜಸ್. ಏಕವ್ಯಕ್ತಿ ಸಮಸ್ಯೆಯಲ್ಲಿರುವಂಥ ಅನುಕೂಲತೆಗಳೇನು ಅಂತ ಯೋಚನೆ ಮಾಡಿದಾಗ ಈಸಿ ಆಫ್ ಫಾರ್ಮೇಷನ್. ಸೊ ಬೇಗ ಏನಾಗುತ್ತೆ ಅದನ್ನು ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿಯಂಥ ಲೀಗಲ್ ಫಾರ್ಮಾಲಿಟೀಸ್ಗಳು ಅಥವಾ ಲೈಸೆನ್ಸ್ಗಳನ್ನು ಪಡ್ಕೊಳ್ಳುವಂಥ ಇಲ್ದಿರೋದ್ರಿಂದ, ಮತ್ತು ಅವ್ನಿಗೆ ಏನು ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಕ್ಯಾಪಿಟಲ್ಗಳನ್ನು ಯಾವುದೇ ರೀತಿಯಾದಂಥ ವ್ಯಕ್ತಿಗಳ ಹತ್ರ ಪರ್ಮಿಷನ್ ತೊಗೊಳ್ಬೇಕಾಗಿರೋದ್ರಿಂದ ಅವನಿಗತ್ತೆ ಯಾವುದೇ ಸಮಸ್ಯೆಗಳು ಏನಾಗುತ್ತೆ ಇರಲ್ಲ. ಅದರಿಂದ ಬೇಗ ಅಸ್ತಿತ್ವಕ್ಕೆ ಬರ್ಬೋದು. ಫ್ಲೆಕ್ಸಿಬಿಲಿಟಿ ಅಂದರೆ ಏನಾಗುತ್ತೆ ಅವ್ನು ಹೇಗೆ ಬೇಕಾದರೂ ಅದನ್ನು ಬೇಕಾದ್ರೆ ಸ್ಕೋಪು, ನೇಚರ್ಗಳು ಯಾವುದು ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಮತ್ತು ಸಿಚುಯೇಷನ್ ಡಿಮ್ಯಾಂಡ್ಸ್, ಸೊ ಅದಕ್ಕೇನಾಗುತ್ತೆ ಅವನಿಗೆ ಬೇಡಿಕೆಗೆ ತಕ್ಕಾಗಿ ಏನಾಗುತ್ತೆ ಬಿಸ್ನೆಸ್ಸನ್ನು ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು, ಮತ್ತು ಏನಾಗುತ್ತೆ ಡ್ಯೂರೇಷನ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು. ಇವೆಲ್ಲ ಏನಾಗುತ್ತೆ ಅವನಿಗೆ ಬದಲಾವಣೆಗಳಿಗೆ ತುಂಬ ಅವಕಾಶ ಇರುತ್ತೆ. ನೆಕ್ಸ್ಟ್ ಸಿಂಪಲ್ ಟು ವರ್ಕ್. ಸೊ ಅವನೇ ಎಲ್ಲ ಆರ್ಗನೈಸೇಷನ್ಸ್ ಮಾಡೋದ್ರಿಂದ ಅವನೇ ರನ್ ಮಾಡಬೇಕಾದ್ರೆ ಯಾವುದೇ ಲೀಗಲ್ ಇಂಟರ್ಫಿಯರೆನ್ಸ್, ಕಾನೂನಿನ ಯಾವುದೇ ರೀತಿಯಾದಂಥ ಏನಾಗುತ್ತೆ ಅಡಚಣೆಗಳು ಇರೋದಿಲ್ಲ. ಮತ್ತು ಅದರಿಂದ ಏನಾಗುತ್ತೆ ಲೀಗಲ್ ಫಾರ್ಮಾಲಿಟೀಸ್ನ ಫುಲ್ಫಿಲ್ ಮಾಡಬೇಕು ಅನ್ನೋದು ಇರಲ್ಲ. ಸೊ ಅದರಿಂದ ಏನಾಗುತ್ತೆ ಕೆಲಸ ಮಾಡೋದಕ್ಕೆ ಭಾಳ ಈಸಿಯಾಗಿರುತ್ತೆ. ಮತ್ತು ಕ್ವಿಕ್ ಡಿಸಿಷನ್ ಆ್ಯಂಡ್ ಪ್ರಾಂಪ್ಟ್ ಆ್ಯಕ್ಷನ್ಸ್. ಸೊ ಕ್ವಿಕ್ ಡಿಸಿಷನ್ ಅಂದರೆ ಏನಾಗುತ್ತೆ ಜಾಯಿಂಟ್ ಸ್ಟಾಕ್ ಕಂಪನಿಗಳಲ್ಲಿ ಅಥವಾ ಪಾರ್ಟ್ನರ್ಶಿಪ್ಗಳಲ್ಲಿ ಏನಾಗುತ್ತೆ 2-3 ಜನ ಇದ್ದಾಗ ಅವರ ಒಪಿನಿಯನ್ಗಳನ್ನ ಪಡ್ಕೊಳ್ಬೇಕಾದಂಥ ಅವಶ್ಯಕತೆ ಇರುತ್ತೆ. ಅದಕ್ಕೆ ಸ್ವಲ್ಪ ಡ್ಯೂರೇಷನ್ನು ಅಥವಾ ಲಾಂಗ್ ಪ್ರಾಸೆಸ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ ಏಕವ್ಯಕ್ತಿ ಅವನೇ ಒಬ್ಬನೇ ಇದ್ದಾಗ ಏನಾಗುತ್ತೆ ಅವ್ರಿಗೆ ಯಾವ ರೀತಿಯಾದ ಬೇಕಾದ ನಿರ್ಧಾರಗಳನ್ನು, ತೀರ್ಮಾನಗಳನ್ನು ಬೇಗ ತಗೊಳ್ಳೋಕ್ಕೆ ಸಾಧ್ಯ ಇರುತ್ತೆ. ಮತ್ತು ಯಾವಾಗ ಬೇಕಾದ್ರೂ ಕ್ರಿಯಾಶೀಲನಾಗಿ ಪ್ರಾಂಪ್ಟಾಗಿ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇರುತ್ತೆ. ನೆಕ್ಸ್ಟು
ರಿಟೆನ್ಷನ್ ಆಫ್ ಬಿಸ್ನೆಸ್ ಸೀಕ್ರೆಟ್, ತನ್ನ ವ್ಯಾಪಾರದ ರಹಸ್ಯಗಳನ್ನು ಏನಾಗುತ್ತೆ ಅವನೇ ಕಾಪಾಡ್ಬೋದು. ಯಾಕೆ ಬೇರೆ ಯಾರಿಗೂ ಶೇರ್ ಮಾಡುವಂಥ ಅವಶ್ಯಕತೆ ಇಲ್ಲ, ಮತ್ತು ಏನಾಗುತ್ತೆ ಡಿಸ್ಕ್ಲೋಜರ್ ಮಾಡುವಂಥ ಕಾನೂನು ರಿಸ್ಟ್ರಿಕ್ಷನ್ಸ್ ಇರೋಲ್ಲ. ಅದರಿಂದ ಏನಾಗುತ್ತೆ ಅವನು ಏನು ಬಿಸ್ನೆಸ್ ರಹಸ್ಯಗಳಿರ್ತದೆ ಅದನ್ನು ಅವನೇ ಉಳಿಸ್ಕೊಳ್ಳುವಂಥ ಚಾನ್ಸ್ಗಳಿರುತ್ತೆ. ನೆಕ್ಸ್ಟ್ ಇರುತ್ತೆ ಮೋಟಿವೇಶನ್, ಮ್ಯಾನೇಜರಲ್ ಮೋಟಿವೇಶನ್. ಸೊ ಅವನಾಗುತ್ತೆ ಅವನೇ ಪ್ರಾಫಿಟ್ಟು ಎಲ್ಲವನ್ನೂ ಎಂಜಾಯ್ ಮಾಡೋದ್ರಿಂದ ಏನಾಗುತ್ತೆ ಕ್ವೈಟ್ ನ್ಯಾಚುರಲ್ ಆಗಿ ಏನಾಗುತ್ತೆ ಅವನಿಗೆ ಜಾಸ್ತಿ ಎಫರ್ಟ್ಸ್ ಹಾಕಿ ಏನಾಗುತ್ತೆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಥವಾ ಜಾಸ್ತಿ ಪ್ರಾಫಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇರ್ತಾನೆ. ಅದಕ್ಕೇನಾಗುತ್ತೆ ಬಿಕಾಸ್ ಪ್ರಪಂಚದಲ್ಲಿರುವಂಥ ದೊಡ್ಡ ಡ್ರೈವ್ ಏನು ಮೋಟಿವೇಶನ್ ಏನಂದರೆ ಮನಿ. ಸೊ ಹಣ ಜಾಸ್ತಿ ಸಿಗುತ್ತೆ ಅಂದಾಗ ಏನಾಗುತ್ತೆ ಅವ್ನು ಜಾಸ್ತಿ ಎಫರ್ಟ್ಸನ್ನು ಹಾಕ್ತಾನೆ. ನೆಕ್ಸ್ಟ್ ಎಕಾನಮಿ ಇನ್ ಮ್ಯಾನೇಜ್ಮೆಂಟ್. ಸೊ ಅವನು ಸೂಪರ್ವಿಷನ್ ಕಾಸ್ಟ್ ಇರಲ್ಲ, 2-3 ಜನ ವ್ಯಕ್ತಿಗಳಿಗೆ ಅವನ ಜೊತೆ ಕೆಲಸ ಮಾಡುವಂಥ ವ್ಯಕ್ತಿಗಳಿದ್ದಾಗ ಅವ್ನಿಗೇನಾಗುತ್ತೆ ಹಣದ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಥವಾ ಅವ್ನ ಖರ್ಚು ಏನಾಗುತ್ತೆ ಎಕ್ಸ್ಪೆನ್ಸಸ್ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಮತ್ತು ಅವ್ನ ಕ್ಲೋಸ್ ಫ್ರೆಂಡ್ಸ್ಗಳು ಮತ್ತು ಏನಾಗುತ್ತೆ ಫ್ರೆಂಡ್ಸ್ಗಳು ಅವ್ನಿಗೆ ಹಣಕಾಸನ್ನು ಕೊಟ್ಟಾಗ ಏನಾಗುತ್ತೆ ಅಥವಾ ಹಣಕಾಸಿನ ಸಹಾಯಗಳನ್ನು ಮಾಡಿದಾಗ ಅವ್ನ ಮ್ಯಾನೇಜ್ಮೆಂಟು ಭಾಳ ಈಸಿಯಾಗುತ್ತೆ. ಮತ್ತು ಡೈರೆಕ್ಟ್ ಅಕ್ಸೆಸ್ ವಿತ್ ದಿ ಕಸ್ಟಮರ್. ಸೊ ಅವನೇ ಓನರ್ ಆಗಿರೋದ್ರಿಂದ ಅವ್ನು ನೇರವಾಗಿ ಗ್ರಾಹಕರನ್ನು ನೇರವಾಗಿ ಭೇಟಿ ಮಾಡುವಂಥ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಈಸ್ ಹ್ಯಾವ್ ಎ ಡೈರೆಕ್ಟ್ ನೆಕ್ಸಸ್ ವಿತ್ ದಿ ಕಸ್ಟಮರ್ಸ್. ಅವನ ಕಸ್ಟಮರ್ಸ್ಗಳ ಜೊತೆ ಏನಾಗುತ್ತೆ ಬೇಗ ಅವನೇನಾಗುತ್ತೆ ಕನೆಕ್ಟ್ ಆಗ್ತಾನೆ. ಮತ್ತು ಏನಾಗುತ್ತೆ ಹೆಲ್ತ್ ರಿಲೇಷನ್ಶಿಪ್ ವಿತ್ ಎಂಪ್ಲಾಯೀಸ್. ಅವನು 2-3 ಜನ ಅವ್ನ ಕೆಲಸಗಾರರಿದ್ದಾಗ ಏನಾಗುತ್ತೆ ಅಲ್ಲಿ ಏನೋ ಹೋಗು ಅನ್ನೋದ್ರ ಬಗ್ಗೆ ಏನಾಗುತ್ತೆ ಅವನಾಗುತ್ತೆ ಡೈರೆಕ್ಟಾಗಿ ಅವನ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು ಮತ್ತು ಅವ್ರ ಹತ್ರ ಒಂದು ಒಳ್ಳೆಯ ರಿಲೇಷನ್ಶಿಪ್ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅನ್ಲಿಮಿಟೆಡ್ ಲಯಬಿಲಿಟಿ ಇಸ್ ಎ ಬೂಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಭಾಳ ಏನಾಗುತ್ತೆ ಸೋಲ್ ಪ್ರೊಪ್ರೈಟರ್ಶಿಪ್ ಏನಾಗುತ್ತೆ ಒಂದು ಡಿಸ್ಅಡ್ವಾಂಟೇಜ್ ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳಿದ್ರು ಸುದ ಏನಾಗುತ್ತೆ. ಬಟ್ ಏನಾಗುತ್ತೆ ಆ ಲಾಸ್ ಆಗದಿರೋಕ್ಕೆ ಏನಾಗುತ್ತೆ ಅಂದರೆ ಏನಾಗುತ್ತೆ ಅವನು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾನೆ, ವಿಗರಸ್ ಆಗಿ ಕೆಲಸವನ್ನು ಮಾಡ್ತಾನೆ, ಡಿಟರ್ಮಿನೇಷನ್ ಜಾಸ್ತಿ ಲಾಸ್ ಆಗಬಾರ್ದು ಅಂತ ಕೆಲಸ ಮಾಡ್ತಾನೆ, ಮತ್ತು ಬಿಸ್ನೆಸ್ ಲಾಸ್ ಆಗದಕ್ಕೆ ತಡೆಯೋಕ್ಕೆ ಮಾಡ್ತಾನೆ. ಸೊ ಅದರಿಂದ ಏನಾಗುತ್ತೆ ಅವ್ನಿಗೆ ಏನಾಗುತ್ತೆ ಅದು ಲಾಭವಾಗಿ ಆಗುತ್ತೆ ಬೂನಾಗಿ. ಬೂನ್ ಅಂದರೆ ಅದೇನಾಗುತ್ತೆ ಹೊಣೆಗಾರಿಕೆ ಅನ್ನೋದು ಬದಲು ಏನಾಗುತ್ತೆ ಅದು ಶಾಪ ಆಗೋದು ಬದಲು ಏನಾಗುತ್ತೆ ಒಂದು ವರವಾಗಿ ಆಗುತ್ತೆ. ಸೋಷಿಯಲ್ ಸಿಗ್ನಿಫಿಕೆನ್ಸು. ಸೊ ಅವನಿಗೇನಾಗುತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್, ತನ್ನದೇ ಅಂತ ಸ್ವಯಂ ಉದ್ಯೋಗ ಮಾಡ್ತಾ ಇರ್ತಾನೆ, ಅವ್ನಿಗೊಂದು ಇಂಡಿಪೆಂಡೆನ್ಸಿ ಇರ್ತದೆ. ಸೊ ಈಸ್ ಎ ಓನರ್ ಆಫ್ ಇಸ್ ಓನ್ ಬಿಸ್ನೆಸ್. ಸೊ ಅವನೇನಾಗುತ್ತೆ ಮಾಸ್ಟರ್ ಆಗಿರ್ತಾನೆ. ಮತ್ತು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ. ಸೊ ಅವ್ನ ಕ್ವಾಲಿಟೀಸ್ ಏನಾಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಸೆಲ್ಫ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ಮತ್ತು ಇನಿಷಿಯೇಟಿವ್ಸ್ಗಳು ಜಾಸ್ತಿ ಇರುತ್ತೆ. ಅದೇ ರೀತಿ ಒಂದಷ್ಟು ಡಿಸ್ಅಡ್ವಾಂಟೇಜಸ್ಗಳಿದೆ. ಸೊ ಅಡ್ವಾಂಟೇಜಸ್ಗಳು ಎಷ್ಟು ಮಟ್ಟಿಗಿದೆ ಅನುಕೂಲತೆಗಳಿದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ಗಳು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಲಿಮಿಟೆಡ್ ಕ್ಯಾಪಿಟಲ್. ಅವನು ದೊಡ್ಡದಂಥ ವೆಂಚರ್ನ ಮಾಡೋಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ ಅವನಿಗಿರುವಂಥ ಬಂಡವಾಳ ಏನಾಗುತ್ತೆ ಅವನ ಹತ್ರ ಇರುವಂಥ ಸೇವಿಂಗ್ಸ್ ಏನಿರುತ್ತೆ ಅಥವಾ ಅವನೇನು ಕ್ಯಾಪಿಟಲ್ ಇರುತ್ತೆ ಭಾಳ ಸಣ್ಣ ಪ್ರಮಾಣದಲ್ಲಿರುತ್ತೆ. ಅದರಿಂದ ಏನಾಗುತ್ತೆ ಇಸ್ ನಾಟ್ ಗೆಟ್ ದೊಡ್ಡ ವೆಂಚರ್ಗಳು ಹೋಗುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇರುತ್ತೆ. ಮತ್ತು ಲಿಮಿಟೆಡ್ ಮ್ಯಾನೇಜರಲ್ ಸ್ಕಿಲ್ಸ್. ನಾವು ಮ್ಯಾನೇಜ್ಮೆಂಟಲ್ಲಿ ಹೇಳಬೇಕಾದಾಗ ಸೊ 2 ತಲೆಗಳಿದ್ರೆ ಭಾಳ ಒಳ್ಳೆಯದು, ಒಂದು ತಲೆಗಳಲ್ಲಿ ಯೋಚನೆ ಮಾಡೋದು 2 ತಲೆಗಳು ಯೋಚನೆ ಮಾಡಿದಾಗ ಒಳ್ಳೆ ಡಿಸಿಷನ್ ಬರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಒಂದೇ ತಲೆ ಇರುತ್ತೆ, ಸಿಂಗಲ್ ಓನರ್ ಆಗಿದ್ದಾಗ ಏನಾಗುತ್ತೆ ಅವನ ಮ್ಯಾನೇಜರಲ್ ಕೆಪಾಸಿಟಿ ಏನಾಗುತ್ತೆ ಭಾಳ ಲಿಮಿಟೆಡ್ ಆಗಿರುತ್ತೆ. ಅವ್ನು ಇನ್ನೊಬ್ಬನ ಯಾರನ್ನೋ ಏನಾಗುತ್ತೆ ಅಪಾಯಿಂಟ್ ಮಾಡ್ಕೋಬೋದು ಅಷ್ಟೇ, ಬಿಟ್ಟರೆ ಅವ್ನ ಥರ ಏನಾಗುತ್ತೆ ಮ್ಯಾನೇಜರಲ್ ಸ್ಕಿಲ್ ಇನ್ನೊಬ್ಬನ ಹೈರ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಬರ್ಡನ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅವ್ನ ಮ್ಯಾನೇಜರಲ್ ಕೆಪಾಸಿಟಿ ಅಥವಾ ಅವ್ನ ಸ್ಕಿಲ್ ಏನಿರುತ್ತೆ ಕೌಶಲ್ಯ ಏನಾಗುತ್ತೆ ಭಾಳ ಲಿಮಿಟೆಡ್ ಆಗಿರ್ತದೆ. ಯಾಕಂದರೆ ಅವ್ನಿಗೆ ಎಷ್ಟು ಬುದ್ಧಿ ಇರುತ್ತೆ ಅಷ್ಟಕ್ಕೆ ಮಾತ್ರ ಅವನು ಸೀಮಿತವಾಗಿರ್ತಾನೆ. ನೆಕ್ಸ್ಟ್ ಇರುತ್ತೆ ಆಲ್ವೇಸ್ ಎ ಫಿಯರ್ ಆಫ್ ಅನ್ಲಿಮಿಟೆಡ್ ಲಯಬಿಲಿಟಿ. ಅವನು ಏನೇ ರಿಸ್ಕ್ಗಳನ್ನು ತೊಗೊಂಡ್ರು ಸುದ ಏನಾಗುತ್ತೆ ಅವನ ಹೊಣೆಗಾರಿಕೆ ಏನಾಗುತ್ತೆ ಅವನ ಸಾಲವನ್ನು ಜಾಸ್ತಿ ಆದಾಗ ಬಿಸ್ನೆಸ್ಸಲ್ಲಿ ಲಾಸ್ ಆದಾಗ ಅವನು ತನ್ನ ಪ್ರಾಪರ್ಟಿಗಳನ್ನು ಮಾರುವಂಥ ಒಂದು ಸ್ಥಿತಿಗೆ ಬಂದುಬಿಡ್ತಾನೆ. ಅದರಿಂದ ಅವ್ನಿಗೆ ಯಾವತ್ತೂ ಆ ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ಏನೇ ಬಿಸ್ನೆಸ್ ಮಾಡಿದ್ರು ಏನಾಗುತ್ತೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಅನ್ಸರ್ಟನಿಟಿ ಬಗ್ಗೆ ಹೇಳ್ತಾನೆ ಇರ್ತೀವಿ. ಯಾವಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಮಾರ್ಕೆಟ್ ಕೊಲ್ಯಾಪ್ಸ್ ಆಗ್ಬೋದು ಅಥವಾ ಕ್ರಶ್ ಆಗುವಂಥದ್ದು ಇರ್ತದೆ. ಮತ್ತು ಏನಾಗುತ್ತೆ ಆ ಮಾರ್ಕೆಟ್ ವೊಲಟೈಲ್ಗಳು ಹೇಗಿದ್ದಾಗ ಏನಾಗುತ್ತೆ ಬಿಸ್ನೆಸ್ ಲಾಸ್ ಆಗುವಂಥ ತುಂಬ ಚಾನ್ಸಸ್ ಇರುತ್ತೆ. ಆ ಸಾಲಗಳಲ್ಲಿ ಅಥವಾ ಚಾನ್ಸಸ್ ಇದ್ದಾಗ ಏನಾಗುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ಏನಾಗುತ್ತೆ ಮಾರ್ಕೆಟಲ್ಲಿ ಡಿಮ್ಯಾಂಡು ಮತ್ತು ಸಪ್ಲೈ ಏನಾಗುತ್ತೆ ವೇರಿಯೇಷನ್ ಆಗುತ್ತೆ. ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅವ್ನು ಲಾಸ್ ಆಗುವಂಥ ಭಯ ಯಾವತ್ತೂ ಇರುತ್ತೆ. ಆ ಲಾಸನ್ನು ಹೆಂಗೆ ತೀರಿಸಬೇಕು ಅಂದರೆ ತನ್ನ ಸ್ವಂತ ಆಸ್ತಿಯನ್ನು ಮಾರುವಂಥ ಪರಿಸ್ಥಿತಿಗೆ ಬರ್ಬೋದು ಅನ್ನೋದು ಯಾವತ್ತೂ ಭಯ ಇದ್ದೇ ಇರುತ್ತೆ. ಮತ್ತು ಅನ್ಸರ್ಟಿನಿಟಿ ಆಫ್ ಡ್ಯೂರೇಷನ್. ಯಾಕಂದರೆ ಅವ್ನು ಬದುಕಿರೋರ್ಗೆ ಮಾತ್ರ ಬಿಸ್ನೆಸ್ ಮಾಡೋಕ್ಕಾಗತ್ತೆ. ಅವ್ನು ಸತ್ತ ನಂತರ ಏನಾಗುತ್ತೆ ಬಿಸ್ನೆಸ್ ಏನಾಗುತ್ತೆ ಓದೋಗುತ್ತೆ. ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿ ಅಥವಾ ಅವನಿಗೆ ಮತ್ತು ಯಾವುದೋ ಒಂದು ಫಿಸಿಕಲ್ ಆಗಿ ಅವನು ಕೆಪಾಸಿಟಿ ಇಲ್ಲದೆ ಮಾಡೋಕ್ಕಾಗದೆ ಏನಾಗುತ್ತೆ ಬಿಸ್ನೆಸ್ಸು ಇಟ್ಸ್ ಕಮ್ಸ್ ಟು ಎಂಡ್ ಆಗುತ್ತೆ. ಸೊ ಇದನ್ನಾಗುತ್ತೆ ಇನ್ನೊಂದು ಏನಾಗುತ್ತೆ ಲಾರ್ಜ್ ಸ್ಕೇಲ್ ಆಪರೇಷನ್ಸ್ ಮಾಡೋದಕ್ಕೆ ಅಥವಾ ಸ್ಪೆಷಲೈಸೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನ ಅಮೌಂಟು ಕಡಿಮೆ ಇರೋದ್ರಿಂದ ಮ್ಯಾನೇಜರ್ ಸ್ಕಿಲ್ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಅವನು ದೊಡ್ಡ ಹ್ಯೂಜ್ ಅಮೌಂಟಲ್ಲಿ ಅಥವಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ನ ತರಕ್ಕೆ ಸಾಧ್ಯನೇ ಇಲ್ಲ. ಸೊ ಹ್ಯೂಜ್ ಅಮೌಂಟ್ ಇಲ್ಲ, ಕ್ಯಾಪಿಟಲ್ ಇಲ್ಲ ಅಂದಾಗ ಏನಾಗುತ್ತೆ ಕ್ವೈಟ್ ಕಾಮನ್ ಆಗಿ ನಾವು ಯೋಚನೆ ಮಾಡೋದಂದರೆ ಬಿಸ್ನೆಸ್ ಆಪರೇಷನ್ಸ್ಗಳನ್ನ ದೊಡ್ಡ ಆಪರೇಷನ್ಸ್ಗಳನ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೇನಾಗುತ್ತೆ ಯೂಶ್ವಲ್ ಆಗಿ ಏನಾಗುತ್ತೆ ರಿಸ್ಟ್ರಿಕ್ಟೆಡ್ ಗ್ರೋತ್. ಸೊ ಅವನೇನಾಗುತ್ತೆ ರಿಸ್ಟ್ರಿಕ್ಟೆಡ್ ಗ್ರೋತ್ ಯಾಕಂದರೆ ಅವನು ಎಷ್ಟು ಲಿಮಿಟ್ ಇರುತ್ತೆ ಕೆಪಾಸಿಟಿ ಇರುತ್ತೆ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರುತ್ತೆ. ಇದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಬಗ್ಗೆ ಅಥವಾ ಸೋಲ್ ಪ್ರಾಪರ್ಟರ್ಶಿಪ್ ಬಗ್ಗೆ ಇರುವಂಥದ್ದು. ನಾನು ನಮಗೆ ಹೇಳ್ದಂಗೆ ಅಲ್ಲದೆ ಇನ್ನೊಂದು ಇಂಡಿಯಾದಲ್ಲಿ ಇರುವಂಥ ಒಂದು ಸ್ಪೆಷಲೈಸ್ಡ್ ಆಗಿರುವಂಥ
ಬಿಸ್ನೆಸ್ ಆರ್ಗನೈಸೇಷನ್ ಯಾವುದು ಅಂದರೆ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಆರ್ಗನೈಸೇಷನ್. ಅದನ್ನು ನಾವಿದ್ರೆ HUF ಅಂತ ನಾವು ಕರಿತೀವಿ, ಹಿಂದೂ ಫ್ಯಾಮಿಲಿ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಬಹಳ ಸರಿ ಯೋಚನೆ ಮಾಡೋದಂದರೆ ಇದು ಇಡೀ ಪ್ರಪಂಚದಲ್ಲಿ ಇಂಡಿಯಾದಲ್ಲಿ ಮಾತ್ರ ಇರುವಂಥ ಪೆಕ್ಯುಲಿಯರ್ ಫಾರ್ಮ್ ಆಫ್ ಬಿಸ್ನೆಸ್ ಸಿಸ್ಟಮ್. ಇದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಇಂಡಿಯಾದಲ್ಲಿ ಮಾತ್ರ ಇದು ಎಕ್ಸಿಸ್ಟೆನ್ಸ್ ಆಗಿದೆ. ಇದು ಯೂಶುವಲ್ ಆಗಿ ಏನಾಗುತ್ತೆ, ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಹಿಂದೂ ಲಾ, ಮೊಹಮ್ಮಡನ್ ಲಾ ಅಂತ ಬಗ್ಗೆ ಹೇಳ್ತಿರ್ತೀವಿ, ಲಾಲಿ ಹೇಳಬೇಕಾದಾಗ. ಇದು ಏನಾಗುತ್ತೆ, ಈ ರೀತಿಯಾದಂಥ ಬಿಸ್ನೆಸ್ ಆರ್ಗನೈಸೇಷನ್ಸ್ ಏನಾಗುತ್ತೆ ಹಿಂದೂ ಲಾ ಒಳಗೆ, ಹಿಂದೂ ಕಾನೂನಿನ ಪ್ರಕಾರ ಏನಾಗುತ್ತೆ ಒಂದಷ್ಟು ಬಿಸ್ನೆಸ್ ಆರ್ಗನೈಸೇಷನ್ಸ್ಗಳನ್ನ ರನ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಅದನ್ನು ಏನಾಗುತ್ತೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂತ ಹೇಳಿ ನಾವು ಕರಿತೀವಿ ಇದನ್ನು. ಯೂಶುವಲ್ ಆಗುತ್ತೆ ತಾತ ಮಾಡಿರ್ತಾನೆ, ತಾತನಿಂದ ಏನಾಗುತ್ತೆ ಮಗನಿಗೆ ಬರುತ್ತೆ, ಮಗನಿಂದ ಮೊಮ್ಮಗನಿಗೆ ಬರುತ್ತೆ, ಮೊಮ್ಮಗನಿಂದ ಮರಿ ಮಕ್ಳಿಗೆ ಬರುತ್ತೆ. ಆ ಪ್ರಾಪರ್ಟಿಗಳೇನಾಗುತ್ತೆ ಅದು ಹಂಗೆ ಕ್ಯಾರಿ ಆಗುತ್ತೆ. ಸೊ ಅದನ್ನು ಏನಾಗುತ್ತೆ ನಾವು ಏನಾಗುತ್ತೆ ತಂದೆ ಸತ್ತ ನಂತರ ಮಗ ಬರ್ತಾನೆ, ಮಗ ಸತ್ತ ನಂತರ ಮೊಮ್ಮಗ ಬರ್ತಾನೆ, ಅದನ್ನಾಗುತ್ತೆ ಕಂಟಿನ್ಯೂಸ್ ಆಗಿ ಏನಾಗುತ್ತೆ ಮಾಡ್ತೀವಿ. ಇದನ್ನು ಏನಾಗುತ್ತೆ ಸಕ್ಸೆಷನ್ ಏನಾಗುತ್ತೆ ಅದನ್ನು ನಿಭಾಯಿಸುವಂಥ ವ್ಯಕ್ತಿಗಳು ಯಾರು ಇರ್ತಾರೆ ಅಂದರೆ ತಂದೆ ನಂತರ ಮಗ, ಮಗನ ನಂತರ ಮೊಮ್ಮಗ, ಆ ರೀತಿಯಿಂದ ನಡ್ಕೊಂಡು ಹೋಗ್ತದೆ. ಸಕ್ಸೆಷನ್ ಅದೇ ರೀತಿಯಾಗಿ ಬರುತ್ತೆ. ಇದನ್ನು ಯೂಶುವಲಾಗಿ ನಾವು ಮಾಡಬೇಕಾದಾಗ ಏನಾಗುತ್ತೆ, ಯಾರು ಹಿಂದೂ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಇರ್ತಾನೆ, ಅವನು ಹೆಡ್ ಆಫ್ ದ ಫ್ಯಾಮಿಲಿಗೆ ನಾವೇನು ಹೇಳ್ತೀವಿ, ಎಲ್ಡರ್ ಮೆಂಬರ್ ನಾವು ಹೇಳ್ತೀವಿ, ಈಸ್ ಕಾಲ್ಡ್ ಆಸ್ ಎ ಕರ್ತ ಅಂತ ಹೇಳ್ತೀವಿ. ಕರ್ತ ಅಂದರೆ ಮ್ಯಾನೇಜರ್ ಅಂತ ಹೇಳ್ತೀನಿ. ಇಡೀ ಪ್ರಾಪರ್ಟಿ ಏನಾಗುತ್ತೆ ಅವನ ಹೆಸರಲ್ಲೇ ಇರ್ತದೆ. ಆ ಪ್ರಾಪರ್ಟಿ ಏನಾಗುತ್ತೆ ಅವನ ಲಯಬಿಲಿಟೀಸ್ಗಳನ್ನ ಅವನೇನಾಗುತ್ತೆ ಅನ್ಲಿಮಿಟೆಡ್ ಆಗಿ, ಜಸ್ಟ್ ಲೈಕ್ ಸೋಲ್ ಟ್ರೇಡಿಂಗ್ ಕನ್ಸಂತಾರೆ, ಅದು ಅನ್ಲಿಮಿಟೆಡ್ ಆಗಿರುತ್ತೆ. ಅವ್ರಿಗೇನು ಸಾಲ ಆದರೆ ಅದೇನಾಗುತ್ತೆ ತನ್ನ ಪ್ರಾಪರ್ಟಿನ ಮಾರಿ ಸಾಲವನ್ನು ತೀರಿಸುವಂತಿರ್ತಾರೆ. ಸೊ ತಂದೆ ಏನಿರ್ತಾನೆ ಅವನ ನಾವು ಕರ್ತ ಅಂತ ಕರಿತೀವಿ. ಇಳಿದಿರೋ ಎಲ್ಲ ಮೆಂಬರ್ಸ್ಗಳನ್ನ ನಾವು ಹೇಳ್ತೀವಿ ಮೆಂಬರ್ಸ್ ಅಂತ ಕರಿತೀವಿ. ಸೊ ತಂದೆ ಸತ್ತ ನಂತರ ಮಗ ಏನಾಗುತ್ತೆ ಬಿಕಮ್ ದಿ ಕರ್ತ. ಯಾರು ಎಲ್ಡೆಸ್ಟ್ ಇರ್ತಾನೆ, ಹಿರಿ ಮಗ ಇರ್ತಾನೆ, ಅವ್ನು ಬರ್ತಾನೆ. ನೆಕ್ಸ್ಟ್ ಫೀಚರ್ಸ್ ಏನಿರ್ತದೆ ಅಂದರೆ ಇಟ್ಸ್ ಗೌರ್ನ್ ಬೈ ದಿ ಹಿಂದೂ ಲಾ. ಸೊ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಏನಾಗುತ್ತೆ ಹಿಂದೂ ಕಾನೂನಿನ ಅಡಿಯಲ್ಲಿ ಏನಾಗುತ್ತೆ ಈ ರೀತಿಯಾದಂಥ ಫ್ಯಾಮಿಲಿ ಸಿಸ್ಟಮ್ ಆರ್ಗನೈಸೇಷನ್ಸ್ಗಳು, ಬಿಸ್ನೆಸ್ ಆರ್ಗನೈಸೇಷನ್ಸ್ಗಳಿರುತ್ತೆ. ನಮ್ಮ ಎರಡರಲ್ಲಿ ಹಿಂದೂ ಲಾಲಿ ಎರಡು ರೀತಿಯಾದಂಥ ಲಾಗಳಿದೆ. ಒಂದು ಮಿತಾಕ್ಷರ, ಇನ್ನೊಂದು ದಯಾಭಾಗ್ ಅಂತ. ಸೊ ಇಲ್ಲೆರಡೂ ಏನಾಗುತ್ತೆ ಮೆಂಬರ್ಸ್ಗಳು ಏನಾಗುತ್ತಾರೆ ಯಾವುದಿರ್ತದೆ ಕೋಡಿಫೈಡ್ ಲಾ. ಸೊ ಹಿಂದೂ ಲಾ ಏನಿರ್ತದೆ ಅದ್ರ ಪ್ರಕಾರವಾಗಿ ಅವ್ರು ನಡ್ಕೊಳ್ತಾರೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಹಿಂದೂ ಲಾಲಿ. ಮೆಂಬರ್ಶಿಪ್ ಬೈ ಬರ್ತ್. ಸೊ ಗಂಡು ಮಕ್ಕಳು ಏನಾಗುತ್ತೆ ಹುಟ್ಟಿದ್ರೆ ಏನಾಗುತ್ತೆ, ಹುಟ್ಟಿದ ತಕ್ಷಣ ಏನಾಗುತ್ತೆ ಅವ್ನು ಮೆಂಬರ್ ಆಗ್ತಾನೆ. ಸೊ ಹೆಣ್ಮಕ್ಳು ಏನಾಗುತ್ತೆ ಅವರು ಮೆಂಬರ್ ಆಗಿರ್ತಾರೆ. ಸೊ ಅವರು ಮದುವೆ ಆದ ತಕ್ಷಣ ಏನಾಗುತ್ತೆ ಅವ್ರು ಅಳಿಯಂದ್ರು ಏನಿರ್ತಾರೆ ಅವರು ಏನಾಗುತ್ತೆ ಮ್ಯಾರಿಡ್ ಪರ್ಸನ್ ಆಗಿದೆ ಏನಾಗುತ್ತೆ ದೇ ಬಿಕಮ್ ದಿ ಮೆಂಬರ್ಸ್ ಬೈ ಆಫ್ಟರ್ ದಿ ಮರ್. ಸೊ ಅವ್ರ ಮಕ್ಳುಗಳೇನು ಹುಟ್ಟುತ್ತಾ ಇದ್ದಂಗೆ ಅವ್ರಿಗೆ ಏನಾಗುತ್ತೆ ಮೆಂಬರ್ ಆಗಿ ಬರ್ತಾರೆ. ಸೊ ಮ್ಯಾನೇಜ್ಮೆಂಟ್ ಯೂಶುವಲಾಗಿ ನಾನು ಹೇಳ್ದಂಗೆ ಏನಾಗುತ್ತೆ ಕರ್ತ ಅಂತಿರುತ್ತೆ, ಏನಿರ್ತಾನೆ ದ ಮೇಲ್ ಮೆಂಬರ್ ಆಫ್ ದಿ ಎಲ್ಡರ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಸೊ ಸೀನಿಯರ್ ಮೋಸ್ಟ್ ಯಾವನಿರ್ತಾನೆ ಆ ವ್ಯಕ್ತಿ ಏನಾಗುತ್ತೆ ನಾವು ಕರ್ತ ಅಂತ ಕರಿತೀವಿ. ಕರ್ತ ಅಂತ ಆಲ್ರೆಡಿ ಹೇಳ್ದಂಗೆ ಏನಾಗುತ್ತೆ ಮ್ಯಾನೇಜರ್ ಅಂತ ಹೇಳ್ತೀವಿ. ಸೊ ಅವನೊಬ್ಬನೇ ಮಾತ್ರ ಏನಾಗುತ್ತೆ ಹೊರಗಿನ ವ್ಯಕ್ತಿಗಳು ಥರ್ಡ್ ಪಾರ್ಟಿ ಜೊತೆಗೆ ಡೀಲ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಸೊ ಬೇರೆ ಇನ್ಯಾವ ಮೆಂಬರ್ಸ್ಗಳು ಅವನನ್ನು ಬಿಟ್ಟು ಬೇರೆ ಇನ್ಯಾವ ವ್ಯಕ್ತಿಗಳು ಏನಾಗುತ್ತೆ ಔಟ್ಸೈಡರ್ ಜೊತೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ನ ಮಾಡಬಾರ್ದು. ನೆಕ್ಸ್ಟ್ ಇರುತ್ತೆ ಲಿಮಿಟೆಡ್ ಲಯಬಿಲಿಟೀಸ್ ಆಫ್ ಅದರ್ಸ್. ಕರ್ತ ಒಬ್ಬನಿಗೆ ಮಾತ್ರ ಏನಾಗುತ್ತೆ ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಸೊ ಹೊಣೆಗಾರಿಕೆ ಅವನೊಬ್ಬನಿಗೆ ಜಾಸ್ತಿ ಇರುತ್ತೆ. ಇನ್ನು ಉಳಿದ್ರೆ ಎಲ್ಲ ಮೆಂಬರ್ಸ್ಗೆ ಏನಾಗುತ್ತೆ ಅವರ ಹೊಣೆಗಾರಿಕೆ ಭಾಳ ಲಿಮಿಟೆಡ್ ಆಗಿರುತ್ತೆ. ಅವರೇನು ಆಸ್ತಿಗಳನ್ನು ಹೊಂದಿರ್ತಾರೆ ಅಷ್ಟಿಗೆ ಮಾತ್ರ ಅವರು ಲಯಬಿಲಿಟಿ ಆಗಿರ್ತಾರೆ. ಬಟ್ ಎಲ್ಡರ್ ಏನು ಕರ್ತ ಏನಿರ್ತಾನೆ ಅವನಿಗೆ ಮಾತ್ರ ಏನಾಗುತ್ತೆ ಅನ್ಲಿಮಿಟೆಡ್ ಲಯಬಿಲಿಟಿ ಇರ್ತದೆ. ಕಂಟಿನ್ಯೂಟಿ ಯಾಕಿರುತ್ತೆ ಇನ್ನೊಂದು ಬಹಳ ಸತಿ ಅಂದರೆ ತಂದೆ ಸತ್ತ ನಂತರ ಹೇಳಿದಂಗೆ ಏನಾಗುತ್ತೆ ತನ್ನ ಮಗ ಬರ್ತಾನೆ, ಮಗ ಆದ್ಮೇಲೆ ಮೊಮ್ಮಗ ಬರ್ತಾನೆ, ಅದೇನಾಗುತ್ತೆ ಸೊ ಕಂಟಿನ್ಯೂಟಿ ಇರುತ್ತೆ. ಇಲ್ಲಿ ಒಂದು ಭಾಳ ಯುನಿಕ್ ಆಗಿರೋ ಒಂದು ಫೀಚರ್ ಏನು ಅಂದರೆ ಮೈನರ್ ಬಿಕಮ್ ಆಲ್ಸೋ ಎ ಮೆಂಬರ್. ಸೊ ಮೈನರ್ ಅನ್ನೋದು ಅಪ್ರಾಪ್ತಕ, ದ ಪರ್ಸನ್ ಇಸ್ ನಾಟ್ ಅಟೈನ್ ದ ಏಜ್ ಆಫ್ ಮೆಜಾರಿಟಿ, ಅದನ್ನು ಮೈನರ್ ಅಂತ ಕರಿತೀವಿ. ಆ ವ್ಯಕ್ತಿ ಸುಧಾ ಏನಾಗುತ್ತೆ ಈ ಬಿಕಮ್ ದಿ ಮೆಂಬರ್ ಆಫ್ ದಿ ಫ್ಯಾಮಿಲಿ. ನೆಕ್ಸ್ಟ್ ಏನಾಗುತ್ತೆ ಯೂಶುವಲ್ ಆಗಿರುತ್ತೆ ಇಂಪ್ಲಾಯ್ಡ್ ಅಥಾರಿಟಿ ಆಫ್ ದಿ ಕರ್ತ. ಕರ್ತ ಏನಾಗುತ್ತೆ ಅವನು ಯಾವತ್ತು ಏನು ಕಾಂಟ್ರಾಕ್ಟ್ನ ಮಾಡ್ಕೊಳ್ಳೋದು, ಪ್ಲೆಡ್ಜ್ ಮಾಡೋದಾಗಿರಲಿ, ಕ್ರೆಡಿಟ್ ತರೋದಾಗಿರಲಿ, ಮತ್ತು ಪ್ರಾಪರ್ಟಿಗಳನ್ನ ಡಿಸ್ಪೋಸ್ ಮಾಡೋದು ಎಲ್ಲವನ್ನೂ ನೋಡ್ಕೊಳ್ಳುವಂಥದ್ದು ಅವನೊಬ್ಬರಿಗೆ ಮಾತ್ರ ಅಧಿಕಾರ ಇರುತ್ತೆ. ಬೇರೆ ಇನ್ಯಾವ ವ್ಯಕ್ತಿಗೂ ಸುಧಾ ಅಧಿಕಾರ ಇರಲ್ಲ. ಇದು ಎರಡು ರೀತಿಯಾದ ಪಾರ್ಟ್ನರ್ಶಿಪ್ ಫೋಮಲ್ಲಿ ನಾವು ಮಾತಾಡೋದು.